ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಿವರ ಸುಜಾತ. ಹಾಯ್ ಫ್ರೆಂಡ್ಸ್, ಇವತ್ತು ಮುದ್ದೆ ಹೆಸರುಕಾಳು ಮತ್ತು ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದು ಮಾಡಲು ಹೆಸರುಕಾಳು ಮತ್ತು ಬೇಳೆನ ಕುಕ್ಕರ್ಗೆ ಹಾಕಿ ಅದನ್ನ ಸ್ವಲ್ಪ ತೊಳೆದು ಎತ್ತಿಟ್ಕೋಬೇಕು. ಆ ತೊಳೆದು ಎತ್ತಿಟ್ಟ ತನಕ ನಾವಿಲ್ಲಿ ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ, ಏನೇನು ಅಂದರೆ ಬೀನಿಸು, ಹೀರೆಕಾಯಿ, ಗೆಡ್ಡೆಕೋಸು, ಇದು ಮೂರನ್ನು ತೊಳೆದು ನಾವು ಬೇಳೆ ಮತ್ತು ಹೆಸರುಕಾಳು ಹಾಕಿದ್ವಲ್ಲ ಅದಕ್ಕೆ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು ಒಲೆ ಮೇಲೆ ಇಡೋಣ. ಅದು ಬೇಯ ತನಕ ನಾವು ಮಸಾಲೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೇನೇನು ಬೇಕು ಅಂತಂದರೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, 2 ಸ್ಪೂನು ಖಾರದ ಪುಡಿ ಅಂದರೆ ಸಾಂಬಾರು ಮಸಾಲ, ಇದಿಷ್ಟನ್ನು ಹಾಕಿ ಸಣ್ಣಗೆ ಇದನ್ನು ರುಬ್ಕೋಬೇಕು. ಇದು ಸಣ್ಣಗೆಲ್ಲ ರುಬ್ಬೋ ತನಕ ಸಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಾದಮೇಲೆ ಈ ಕಡೆ ಸೈಡಲ್ಲಿ ಪಾತ್ರೆ ಇಟ್ಟು ನಾವು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿ, ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿ, ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಇಲ್ಲ ಫ್ರೆಂಡ್ಸ್. ನನ್ನ ಹತ್ರ ಇರಲಿಲ್ಲ, ಅದರಿಂದ ನಾನು ಹಾಕಿರಲಿಲ್ಲ. ಇದಿಷ್ಟನ್ನು ಆದಮೇಲೆ ನಾವು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಅದನ್ನು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಬೆಂದಾದಮೇಲೆ ನಾವು 2 ವಿಶಿಲ್ ಹೊಡೆಸ್ಕೋಬೇಕು ಬೇಳೆ ಮತ್ತು ಹೆಸರುಕಾಳನ್ನ. ಅದು 2 ವಿಶಿಲ್ ಆದಮೇಲೆ ನಾವು ಮಸಾಲೆ ಫ್ರೈ ಮಾಡಿರ್ತೀವಲ್ಲ ಅದಕ್ಕೆ ಇದನ್ನು ಹಾಕಿ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಇದು ಬೆಂದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು. ಈ ಕಡೆ ಸೈಡಲ್ಲಿ ನಾವು ಮುದ್ದೆ ಮಾಡ್ಕೊಳ್ಳೋಣ ಬನ್ನಿ. ಮುದ್ದೆ ಎಲ್ಲ ಆದಮೇಲೆ ಬಿಸಿ ಬಿಸಿ ಸಾಂಬಾರಿಗೆ ಮತ್ತು ಬಿಸಿ ಮುದ್ದೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇದೇ ಮೊದಲನೇ ಬಾರಿಗೆ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಮಿಸ್ಟೇಕು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ, ಮತ್ತು ಯಾವ ಥರ ಮಾಡಬೇಕು ಅಂತ ನನಗೆ ಹೇಳಿ, ಮತ್ತು ಲೈಕು, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು.